a1x plus b1y equal to c1 ಮತ್ತು a2x plus b2y equal to c2ಗಳು ಒಂದು ಜೊತೆ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಹೇಳ್ತೀವಲ್ಲ ಅದು. ಇಲ್ಲಿ a1 is not equal to 0, a2 is not equal to 0, b1 is not equal to 0, b2 is not equal to 0 ಮತ್ತು c1 ಮತ್ತು c2ಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ, ಅಂದ್ರೆ ರಿಯಲ್ ನಂಬರ್ಸ್. ಹಾಗಾದ್ರೆ ಈ ಸಮೀಕರಣಗಳು ಅನಂತ ಪರಿಹಾರ ಹೊಂದಿರುವ ಸಂದರ್ಭವೆಂದರೆ, ಅನಂತ ಪರಿಹಾರ ಅಂತಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇರಬೇಕು. ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇರಬೇಕು ಅಂತಂದ್ರೆ ಆ ಎರಡೂ ಲೈನ್ಗಳು ಕೋಇನ್ಸೈಡ್ ಆಗ್ಬೇಕು. ಎರಡೂ ಲೈನ್ಗಳು ಕೋಇನ್ಸೈಡ್ ಆಗೋದು ಯಾವಾಗ ಅಂತಂದ್ರೆ ಅವುಗಳ ಕೋಎಫಿಷಿಯಂಟ್ಸ್ ಇದಾವಲ್ಲ, ಎಕ್ಸ್ ಸ್ಕ್ವೇರ್, ಎಕ್ಸ್ ನ ಕೋಎಫಿಷಿಯಂಟ್, ವೈ ನ ಕೋಎಫಿಷಿಯಂಟ್ ಮತ್ತು ಕಾನ್ಸ್ಟೆಂಟ್, ಇವುಗಳ ರೇಷಿಯೋ ಏನಾಗಿರ್ಬೇಕು ಅಂತಂದ್ರೆ ಈಕ್ವಲ್ ಆಗಿರ್ಬೇಕು. a1 by a2 is not equal to b1 by b2. ಫಸ್ಟ್ ಆಪ್ಷನ್ ಏನಾದರೂ ತಗೊಂಡ್ರೆ ಫಸ್ಟ್ ಆಪ್ಷನ್ ಅಲ್ಲಿ ಯುನಿಕ್ ಸೊಲ್ಯೂಷನ್ ಬರುತ್ತೆ. ಸೆಕೆಂಡ್ ಆಪ್ಷನ್ ಅಲ್ಲಿ ಈ ಥರ್ಡ್ ಕಂಡೀಷನ್ ಅದು ಏನಾದ್ರೂ ಆಗಿರ್ಲಿ, ಸೆಕೆಂಡ್ ಕಂಡೀಷನ್ ಮಾತ್ರ ನೋಡಿದ್ರೆ ನಾವೇನಂತ ಹೇಳ್ಬೋದು, ಇಲ್ಲೂ ಕೂಡ ಯುನಿಕ್ ಸೊಲ್ಯೂಷನ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಥರ್ಡ್ ಆಪ್ಷನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ a1 by a2 is equal to b1 by b2 not equal to c1 by 2 ಅಂತಂದ್ರೆ ದೇ ಆರ್ ಪ್ಯಾರಲಲ್. ಪ್ಯಾರಲಲ್ ಅಂತಂದ್ರೆ ಅಂದ್ರೆ ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳಂದ್ರೆ ಸೊಲ್ಯೂಷನ್ಸ್ ಇರಲ್ಲ, ಅದಕ್ಕೆ ಪರಿಹಾರಗಳೇ ಇರಲ್ಲ. ಹಾಗಾಗಿ ಫಸ್ಟ್ ಆಪ್ಷನ್ ಅಲ್ಲ, ಸೆಕೆಂಡ್ ಆಪ್ಷನ್ ಅಲ್ಲ, ಥರ್ಡ್ ಆಪ್ಷನ್ ಅಲ್ಲ. ಯಾವ್ದು ಕರೆಕ್ಟ್ ಆಪ್ಷನ್ ಅಂತಂದ್ರೆ ಫೋರ್ತ್ ಆಪ್ಷನ್. ಯಾಕೆ ಅಂತಂದ್ರೆ ನಮಗೆ ಅನಂತ ಪರಿಹಾರ, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬೇಕು. ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂದ್ರೆ ಆ ಎರಡು ಲೈನ್ಗಳು ಒಂದಕ್ಕೊಂದು ಕೋಇನ್ಸೈಡ್ ಆಗ್ಬೇಕು. ಕೋಇನ್ಸೈಡ್ ಆಗೋದು ಯಾವಾಗ ಅಂತಂದ್ರೆ ಎಕ್ಸ್ ನ ಕೋಎಫಿಷಿಯಂಟ್, ವೈ ನ ಕೋಎಫಿಷಿಯಂಟ್ ಮತ್ತು ಕಾನ್ಸ್ಟೆಂಟ್ ಗಳ ರೇಷಿಯೋ ತಗೊಂಡಾಗ ಆ ರೇಷಿಯೋಗಳು ಏನಾಗಿರ್ಬೇಕು ಅಂತಂದ್ರೆ ಈಕ್ವಲ್ ಆಗಿರ್ಬೇಕು. ಆಗ ಮಾತ್ರ ಆ ಎರಡು ಲೈನ್ಗಳು ಕೋಇನ್ಸೈಡ್ ಆಗಿರ್ತವೆ. ದೇರ್ಫೋರ್ ಫೋರ್ತ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್ ನೋಡಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮತ್ತು a ಮೈನಸ್ ಬಿ ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂಡ್ a ಮೈನಸ್ ಬಿ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ, a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಸೊ ಈ ರೀತಿ ಫ್ಯಾಕ್ಟರೈಸ್ ಮಾಡಬಹುದು. ಇನ್ನು ಇನ್ನೊಂದು ಟರ್ಮ್ ಯಾವ್ದಿದೆ ಅಂತಂದ್ರೆ a ಮೈನಸ್ ಬಿ ಅಂತ ಇದೆ. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು? a ಮೈನಸ್ ಬಿ, a ಮೈನಸ್ ಬಿ. ದೇರ್ಫೋರ್ ದಿಸ್ ಈಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಇದೇನೆ ನಮಗೆ ಬೇಕಾಗಿರಂತ ಮಹತ್ತಮ ಸಾಮಾನ್ಯ ಅಪವರ್ತನ ಮಸಾ. ದೇರ್ಫೋರ್ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ ಕೆಳಗಿನ ನಿತ್ಯ ಸಮೀಕರಣಗಳಲ್ಲಿ ಯಾವುದು ತಪ್ಪು? ಸೊ ಎ ಬಿ ಸಿಗಳಲ್ಲಿ ಯಾವುದೇ ಒಂದಾದ್ರೂ ಶೂನ್ಯವಲ್ಲದೆ ಇದ್ದಾಗ ಅಂತ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಯಾವುದು ತಪ್ಪು ಅಂತಂದ್ರೆ 3 ಸರಿ ಇದೆ, ಒಂದು ಮಾತ್ರ ತಪ್ಪಾಗಿರ್ತದೆ. ಫಸ್ಟ್ ಒನ್ ಕರೆಕ್ಟ್, ಯಾಕಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಇದನ್ನ ಹೋಲ್ ಸ್ಕ್ವೇರ್ ಮಾಡಿಬಿಟ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಇಲ್ಲಿ ಮೈನಸ್ 2ab ಮೈನಸ್ 2bc ಮೈನಸ್ 2c ಐತಲ್ಲ, ಇದು ಲೆಫ್ಟ್ ಸೈಡ್ ಬಂದಾಗ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2c ಆಗುತ್ತೆ. ದೇರ್ಫೋರ್ ಫಸ್ಟ್ ಒನ್ ಕರೆಕ್ಟ್. ಕರೆಕ್ಟ್ ಅಂತಂದ್ರೆ ಟ್ರೂ ಅಂತ ಅರ್ಥ. ನಾನಿಲ್ಲಿ ಆಪ್ಷನ್ ಇದು ಮಾಡಿಲ್ಲ, ಇದು ಟ್ರೂ ಸ್ಟೇಟ್ಮೆಂಟ್. a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ a ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು 3abc ಅಂತ ಹೇಳಿ ಇದು ಓಲ್ಡ್ SSLC ಸಿಲೆಬಸ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಇತ್ತಿದು. ಹಾಗಾಗಿ ಇದು ಕೂಡ ಒಂದು ಟ್ರೂ ಸ್ಟೇಟ್ಮೆಂಟ್. ಅದೇ ರೀತಿ ಇದು ಕೂಡ ಒಂದು ನಿತ್ಯ ಸಮೀಕರಣ ಐಡೆಂಟಿಟಿ ಇದೆ. a ಪವರ್ 4 ಪ್ಲಸ್ ಬಿ ಪವರ್ 4 ಪ್ಲಸ್ ಸಿ ಪವರ್ 4 ಈಕ್ವಲ್ ಟು 2 ಇಂಟು a ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ a ಸ್ಕ್ವೇರ್. ಇದನ್ನು ಕೂಡ ಒಂದು ಐಡೆಂಟಿಟಿ. ಎಲ್ಲಿಂದ ಬರುತ್ತೆ ಅಂತಂದ್ರೆ ಇದೇ ಇದೆ ನೋಡ್ರಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇದೆಯಲ್ಲ, ಇದರಲ್ಲಿ a ಪ್ಲಸ್ ಅಲ್ಲಿ a ಸ್ಕ್ವೇರ್, ಬಿ ಪ್ಲಸ್ ಅಲ್ಲಿ ಬಿ ಸ್ಕ್ವೇರ್, ಸಿ ಪ್ಲಸ್ ಅಲ್ಲಿ ಒಂದು ವೇಳೆ ಸಿ ಸ್ಕ್ವೇರ್ ನಾವೇನಾದ್ರೂ ರೀಪ್ಲೇಸ್ ಮಾಡಿದ್ವಿ ಅಂತಂದ್ರೆ ಆಕ್ಚುಲಿ ಇದು ಬರುತ್ತೆ. ಇದೇನಂತಂದ್ರೆ ಇದು ಕೂಡ ಒಂದು ಐಡೆಂಟಿಟಿನೇ. ಹಾಗಾಗಿ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಓಕೆ, ಬಟ್ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಇದು ಯಾವುದು? a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು 3abc ಆಗಬೇಕು, ಇಲ್ಲಿ ಮೈನಸ್ 3abc ಅಂತ ಬಂದಿದೆ. ದೇರ್ಫೋರ್ ಇದು ಫಾಲ್ಸ್. ದೇರ್ಫೋರ್ ಇದೇ ನಮಗೆ ಬೇಕಾಗಿರೋಂಥ ಆಪ್ಷನ್. ಇದೇ ನಮಗೆ ಬೇಕಾಗಿರೋಂಥ ಆಪ್ಷನ್. ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಥರ್ಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, a ಮೈನಸ್ 3ರಿಂದ 3x ಕ್ಯೂಬ್ ಪ್ಲಸ್ 11x ಸ್ಕ್ವೇರ್ ಪ್ಲಸ್ 34x ಪ್ಲಸ್ 106 ಅನ್ನು ಭಾಗಿಸಿದಾಗ ಉಂಟಾಗುವ ಶೇಷ. ಇಲ್ಲಿ ರಿಮೈಂಡರ್ ಥಿಯರಮ್ ನ ಯೂಸ್ ಮಾಡಬಹುದು ಅಥವಾ ಲಾಂಗ್ ಡಿವಿಷನ್ ಮೆಥಡ್ ಕೂಡ ಯೂಸ್ ಮಾಡಬಹುದು. ಲಾಂಗ್ ಡಿವಿಷನ್ ಮೆಥಡ್ ಗಿಂತಲೂ ರಿಮೈಂಡರ್ ಥಿಯರಮ್ ಇಂದ ನಮಗೆ ಫಾಸ್ಟ್ ಆಗಿ ಸಿಗುತ್ತೆ. ರಿಮೈಂಡರ್ ಥಿಯರಮ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಈ ರೀತಿ x ಮೈನಸ್ ನೋಡಿ ಯಾವುದೋ ಒಂದು ಪಾಲಿನಾಮಿಯಲ್ ಇದೆ ಪಿ ಆಫ್ ಎಕ್ಸ್ ಅಂತ ಹೇಳಿ, ಈ ಪಾಲಿನಾಮಿಯಲ್ ನ ಒಂದು ಎಕ್ಸ್ ಮೈನಸ್ ಎ ಅನ್ನೋ ಒಂದು ಲೀನಿಯರ್ ಪಾಲಿನಾಮಿಯಲ್ ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನಾಗಿರುತ್ತೆ ಅಂತಂದ್ರೆ ಪಿ ಆಫ್ ಎ ವಿಲ್ ಬಿ ದ ರಿಮೈಂಡರ್. ಅಂದ್ರೆ ಎಕ್ಸ್ ಮೈನಸ್ ಎ ಈಕ್ವಲ್ ಟು 0 ಮಾಡಿದಾಗ ಎಕ್ಸ್ ಈಕ್ವಲ್ ಟು ಏನ್ ಬರುತ್ತಲ್ಲ
ಇದನ್ನ ಎಕ್ಸ್ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತಲ್ಲ ಅದೇನೇ ರಿಮೈಂಡರ್ ಆಗಿರುತ್ತೆ ಅಂತ ರಿಮೈಂಡರ್ ಥಿಯರಂ ಶೇಷ ಪ್ರಮೇಯ ಹೇಳ್ತದೆ. ಆ ಶೇಷ ಪ್ರಮೇಯನ ನಾವೇನ್ ಮಾಡ್ತೀವಿ ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಇದು ಕೊಟ್ಟಿರ್ತಕ್ಕಂಥ ಒಂದು ಪಾಲಿನಾಮಿಯಲ್ ಬಹುಪದೋಕ್ತಿ. ಇದರಲ್ಲಿ x-3 ಅಂತ ಇದೆ. x-3 ಈಕ್ವಲ್ ಟು 0 ಮಾಡಿದಾಗ x ವಿಲ್ ಬಿ ಈಕ್ವಲ್ ಟು 3. ಸೊ ಎಲ್ಲೆಲ್ಲಿ x ಕಾಣುತ್ತಲ್ಲ ಅಲ್ಲಿ 3 ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ವ್ಯಾಲ್ಯೂ ಬರುತ್ತಲ್ಲ ಅದೇನೆ ಶೇಷ ರಿಮೈಂಡರ್ ಆಗಿರುತ್ತೆ. ಓಕೆ, 3 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 3 ಹಾಕಬೇಕು, 3 ಕ್ಯೂಬ್ ಪ್ಲಸ್ 11 ಇಂಟು 3 ಸ್ಕ್ವೇರ್ ಪ್ಲಸ್ 34 ಇಂಟು 3 ಪ್ಲಸ್ 106. 3 ಇಂಟು 3 3 9 9 3 27, 3 ಕ್ಯೂಬ್ ಅಂದ್ರೆ 27 ಪ್ಲಸ್ 11 ಇಂಟು 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 34 ಇಂಟು 3 ಅಂತ ಇದೆ, ಗುಣಾಕಾರ ಮಾಡಿ 3 4 12, 3 3 9 1 10, 102 ಪ್ಲಸ್ 106. ಓಕೆ, 27 3 81, ಇದನ್ನ ಗುಣಿಸಿದ್ರೆ 81 ಬರುತ್ತೆ. 11 9 99 ಪ್ಲಸ್ 102 106 ಎರಡನ್ನು ಕೂಡಿಸಿದ್ರೆ 208. ಓಕೆ, ಇವೆರಡನ್ನ ಕೂಡಿಸ್ಬೇಕು. 208 99 81, 9 1 10, 10 ಪ್ಲಸ್ 8 18ಕ್ಕೆ 8 ದಶಕ 1, 9 1 10, 10 ಪ್ಲಸ್ 8 ದಶಕ 1 2 1 3. ಸೊ ರಿಮೈಂಡರ್ ಎಷ್ಟು ಬರುತ್ತೆ ಅಂತಂದ್ರೆ 388. therefore fourth option correct. ನೆಕ್ಸ್ಟ್ ಒನ್, m ಮತ್ತು n ಗಳು ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳು. ಹಾಗಾದರೆ ಮೂಲಗಳ ಗುಣಲಬ್ಧ ಮತ್ತು ಮೊತ್ತ ಅನುಕ್ರಮವಾಗಿ. ಮೂಲಗಳ ಗುಣಲಬ್ಧ, ಫಸ್ಟ್ ಗುಣಲಬ್ಧ ಇದೆ, ಆಮೇಲೆ ಮೊತ್ತ ಇದೆ. ಮೊತ್ತ ಈ ಕಡೆ ಬರ್ಕೊಳ್ತೀನಿ. ಗುಣಲಬ್ಧ m ಪ್ಲಸ್ n ಈಕ್ವಲ್ ಟು ಮೈನಸ್ b ಬೈ a, mn ವಿಲ್ ಬಿ ಈಕ್ವಲ್ ಟು c ಬೈ a. m ಪ್ಲಸ್ n ಈಕ್ವಲ್ ಟು ಮೈನಸ್ b ಬೈ a, mn ಈಕ್ವಲ್ ಟು c ಬೈ a. ಮೊದಲು ಗುಣಲಬ್ಧ ಬೇಕು. ಸೊ mn ಈಕ್ವಲ್ ಟು c ಬೈ a ಎಲ್ಲಿದೆ? mn ಈಕ್ವಲ್ ಟು c ಬೈ a ಇಲ್ಲೂ ಇದೆ, ಇಲ್ಲೂ ಇದೆ. m ಪ್ಲಸ್ n ಈಕ್ವಲ್ ಟು ಮೈನಸ್ b ಬೈ a ಇರಬೇಕು. ಸೊ ಇದು ಕರೆಕ್ಟ್, ಥರ್ಡ್ ಆಪ್ಷನ್ ಕರೆಕ್ಟ್. ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್. 5x² ಮೈನಸ್ 12 ಈಕ್ವಲ್ ಟು 8 ಸ್ಕ್ವೇರ್ ಇದು ಎಷ್ಟು ಮೂಲಗಳನ್ನು ಹೊಂದಿದೆ? ಇದು ಲೀನಿಯರ್ ಈಕ್ವೇಶನ್ ಆಗಿರೋದ್ರಿಂದ ಲೀನಿಯರ್ ಈಕ್ವೇಶನ್ಗೆ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ. ಒಂದ್ ವೇಳೆ ಅದು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇತ್ತು ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಇರಲ್ಲ. ಬಟ್ ಇದು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಲ್ಲ. ಸಾಲ್ವ್ ಮಾಡಿದ್ರೆ 8 ಸ್ಕ್ವೇರ್ ಅಂದ್ರೆ 64, 12 ಈ ಕಡೆ ಬಂದ್ರೆ ಪ್ಲಸ್ 12. 5x ಈಕ್ವಲ್ ಟು 64 ಪ್ಲಸ್ 12 ಅಂತಂದ್ರೆ 76. x ಈಕ್ವಲ್ ಟು 76/5. ಸೊ ಒಂದೇ ಒಂದು ಸೊಲ್ಯೂಷನ್ ಇರೋದು. therefore ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಒನ್, x ನ ಗುಣಾಕಾರದ ವಿಲೋಮದ ಸಂಕಲನ ವಿಲೋಮ. x ನ ಗುಣಾಕಾರದ ವಿಲೋಮ ಅಂತಂದ್ರೆ 1/x, ಇದರ ಸಂಕಲನದ ವಿಲೋಮ ಅಂತಂದ್ರೆ -1/x. ಸೊ ಆನ್ಸರ್ 4th ಒನ್ ಕರೆಕ್ಟ್.